ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಓಂ ನಮೋ ಭಗವತೆ ಲೋಕವಶೀಕರಮೋಘನೆ. ಓಂ ಹೈಂ ಹ್ರೀಂ ಶ್ರೀಂ ಆದಿಲಕ್ಷ್ಮೀ ಸಂತಾನಲಕ್ಷ್ಮೀ ವಿಜಯಲಕ್ಷ್ಮೀ ಗಣಲಕ್ಷ್ಮೀ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಕೀರ್ತಿಲಕ್ಷ್ಮೀ ಐಶ್ವರ್ಯಲಕ್ಷ್ಮೀ ಅಷ್ಟಲಕ್ಷ್ಮೀ ಮಮ ಗೃಹೇ ಹೃದಯಾಚಿತ್ವಾ ಸರ್ವಲೋಕವಶೀಕರಾಯ ಸರ್ವರಾಜವಶೀಕರಾಯ ಸರ್ವಕಾರ್ಯಂ ಸಿದ್ಧಿಂ ಕುರು ಗುರು ಸರ್ವ ಸೌಭಾಗ್ಯಂ ಕುರು ಗುರು. ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಕ್ಕಿ ಕ್ಷೇತ್ರದ ಜನತೆ ನೆಮ್ಮದಿಯಿಂದ ಜೀವನ ನಡೆಸಲಿ ಎಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಅಜ್ಜಿಕದಿರೇನಹಳ್ಳಿ ಗೇಟ್ ಬಳಿ ಇರುವ ತೋಟದ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಪೂಜೆಯಲ್ಲಿ ಪುಟ್ಟು ಆಂಜಿನಪ್ಪ ದಂಪತಿಗಳು ಪಾಲ್ಗೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಗಣಲಕ್ಷ್ಮೀ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಕೀರ್ತಿಲಕ್ಷ್ಮೀ ಐಶ್ವರ್ಯಲಕ್ಷ್ಮೀ ಅಷ್ಟಲಕ್ಷ್ಮೀ ಮಮ ಗೃಹೇ ಹೃದಯಾಚಿತ್ವಾ ಸರ್ವಲೋಕವಶೀಕರಾಯ ಸರ್ವರಾಜವಶೀಕರಾಯ ಸರ್ವಕಾರ್ಯಂ ಸಿದ್ಧಿಂ ಕುರು ಗುರು ಸರ್ವ ಸೌಭಾಗ್ಯಂ ಕುರು ಗುರು. ನಂತರ ಮಾತನಾಡಿದ ಅವರು, ಇದೀಗ ಮಳೆಗಾಲ ಪ್ರಾರಂಭವಾಗಿದ್ದು ಈ ಭಾಗದಲ್ಲಿ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿ ಅವರು ಬೆಳೆದಂತ ಬೆಳೆಗೆ ಒಳ್ಳೆಯ ಬೆಲೆ ಸಿಗಲಿ, ಆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಎಂಬ ನಿಟ್ಟಿನಲ್ಲಿ ಪೂಜೆಯನ್ನು ನಾವು ಮಾಡಿದ್ದೇವೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯು ಹಿಂದೂ ಧಾರ್ಮಿಕ ಆಚರಣೆಯಾಗಿದ್ದು, ಇದನ್ನು ವಿಷ್ಣುವನ್ನು ಸ್ಮರಿಸಲು ಆಚರಿಸಲಾಗುತ್ತದೆ. ವಿಷ್ಣುವಿನ ವಿಗ್ರಹವನ್ನು ಪೂಜಿಸುವ ಮೂಲಕ ಆಚರಣೆಯನ್ನು ನಡೆಸಲಾಗುತ್ತದೆ. ನಾವು ಮನೆಯಲ್ಲಿ ಯಾವುದೇ ಪೂಜೆ ಯಾಗವನ್ನು ಮಾಡುವುದರಿಂದ ಅದರ ಫಲವನ್ನು ಆ ವ್ಯಕ್ತಿ ಖಂಡಿತವಾಗಿಯೂ ಪಡೆದುಕೊಳ್ಳುತ್ತಾನೆ. ಗುರುಪೂರ್ಣಿಮೆ ದಿನದಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಎಂದು ತಿಳಿಸಿದ ಅವರು, ರಾಜ್ಯದಲ್ಲಿ ಎಲ್ಲ ಕಡೆ ಡೆಂಗ್ಯೂ ಜ್ವರ ಕಂಡುಬರುತ್ತಿದ್ದು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಸೊಳ್ಳೆಗಳನ್ನು ನಿಯಂತ್ರಿಸಿ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸಬೇಕೆಂದು ತಿಳಿಸಿದರು. ಇವತ್ತು ಗುರುಪೂರ್ಣಿಮೆ ವಿಶೇಷವಾಗಿ ಅಜ್ಞಾನದಿಂದ ನಮ್ಮನ್ನು ಸುಜ್ಞಾನದ ಕಡೆಗೆ ಒಯ್ಯುವಂಥ ಆದಿ ಗುರುವಿನ ಸ್ಮರಣೆ, ಅವರಿಗೆ ಗೌರವ ಸಮರ್ಪಣೆ ಮಾಡುವಂಥ ಒಂದು ಕೃತಜ್ಞ ದಿನ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ನಾವು ನಮ್ಮ ತೋಟದ ಮನೆಯಲ್ಲಿ ಇವತ್ತು ಇಟ್ಕೊಂಡು ಎಲ್ಲ ನಮ್ಮ ಮುಖಂಡರು ಮತ್ತು ತಾಲೂಕಿನಾದ್ಯಂತ ನಮ್ಮ ಸ್ನೇಹಿತರು ಎಲ್ಲರನ್ನ ಕರೆದು ಈ ಒಂದು ಪೂಜೆಯನ್ನು ಮಾಡಿ ಎಲ್ರಿಗೂ ಒಳಿತಾಗಬೇಕು, ದೇವರ ಆಶೀರ್ವಾದದಿಂದ ರೈತರಿಗೆ ಮಳೆ ಬೆಳೆ ಬೆಳೆದಂಥ ಫಸಲಿಗೆ ಒಳ್ಳೆಯ ಬೆಲೆ ಸಿಗೋಂಥದ್ದು ಮತ್ತು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಸಹ ಭಗವಂತ ಪ್ರಾಪ್ತಿ ಮಾಡಲಿ, ಅವ್ರ ಇಷ್ಟಾರ್ಥ ಈಡೇರಿಸಲಿ ಅಂತೇಳಿ ಈ ಒಂದು ಪೂಜೆನ ನಾವು ಸಲ್ಲಿಸಿದ್ದೀವಿ. ನಿಟ್ಟಿನಲ್ಲಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ. ರಾಜ್ಯಾದ್ಯಂತ ಹೆಚ್ಚಿನ ಮಳೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋಂಥದ್ದು, ಇನ್ನು ಬಯಲುಸೀಮೆಯಲ್ಲೂ ಸಹ ಮಳೆಯ ನಿರೀಕ್ಷೆಯಲ್ಲೂ ಸಹ ಎಲ್ಲ ರೈತರು ನಾವು ಇರೋಂಥದ್ದು ನಿರೀಕ್ಷೆಯಲ್ಲಿರೋಂಥದ್ದು. ಈ ದೇವರ ಅನುಗ್ರಹದಿಂದ ಹೆಚ್ಚಿನ ಮಳೆ ನಮ್ಮ ಭಾಗದಲ್ಲೂ ಆಗಬೇಕು. ಹೆಚ್ಚಿನದಾಗಿ ಮುಂಜಾಗ್ರತಾ ವಹಿಸೋಂಥದ್ದು. ಈಗ ಡೆಂಗ್ಯೂ ವೈರಸ್ ಎಲ್ಲೆಡೆ ವ್ಯಾಪಿಸ್ಕೊಂಡು ಹೆಚ್ಚಿನ ಆತಂಕ ಸೃಷ್ಟಿ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸಹ ಎಚ್ಚರಿಕೆಯಿಂದ ಇರೋಂಥದ್ದು ಮತ್ತು ಶುಚಿನ ಕಾಪಾಡ್ಕೊಳ್ಳೋಂಥದ್ದು. ಆದಷ್ಟು ಜ್ವರ ಬರ್ತಾನೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಂಥದ್ದು, ರಕ್ತ ಪರೀಕ್ಷೆ ಮಾಡಿಸೋಂಥದ್ದು. ಡೆಂಗ್ಯೂ ಇದ್ದರೆ ಅದಕ್ಕೆ ಬೇಕಾದಂಥ ಒಂದು ಚಿಕಿತ್ಸೆನ ಪಡ್ಕೊಳ್ಳೋಂಥದ್ದು ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾದಂಥ ಒಂದು ಆರೋಗ್ಯನ ನಾವೆಲ್ಲರೂ ಸಹ ರೂಢಿಸ್ಕೊಬೇಕಾಗಿರೋದು ನಮ್ಮ ಕೈಯಲ್ಲೇ ಇರ್ತದೆ. ಹಾಗಾಗಿ ನಾವು ಶುಚಿ ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯನೂ ಸಹ ನಮ್ಮ ಕೈಯಲ್ಲೇ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಹೆಚ್ಚು ಆರೋಗ್ಯ ಕೊಡಲಿ, ಎಲ್ಲರೂ ಆರೋಗ್ಯವಾದಂಥ ವಾತಾವರಣದಲ್ಲಿ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಪೂಜಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು, ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಸದಸ್ಯರು ಪಾಲ್ಗೊಂಡಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್.